ಗೆಳೆಯರೇ ನಮಸ್ಕಾರ. ಸಾಧಾರಣವಾಗಿ ಕಾಲಭೈರವನ ಪೂಜೆ ಮಾಡೋರಿಗೆ ಇಡೀ ಭಾರತದಲ್ಲಿ ಅತಿ ಎತ್ತರದ ಕಾಲಭೈರವನ ಮೂರ್ತಿ ಎಲ್ಲಿದೆ ಅನ್ನೋದು ಗೊತ್ತಿರಲ್ಲ. ಅದು ಕೂಡ ನಮ್ಮ ಮುಳುಗುಂದನಲ್ಲೇ ಇರೋದು. ಅದ್ರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಅದಾ ಕಟ್ಟಿಮನಿ ಸರ್ ಕೊಡ್ತಾರೆ. ಈ ಮುಳುಗುಂದ ಗ್ರಾಮದಲ್ಲಿ ಇರ್ತಕ್ಕಂಥ ಅನೇಕ ಜೈನ, ಬೌದ್ಧ, ಶೈವ, ವೀರಶೈವ, ಲಿಂಗಾಯತ ಅನೇಕ ಸ್ಮಾರಕಗಳ ಜೊತೆಗೆ ಇಲ್ಲಿರ್ತಕ್ಕಂಥ ಏನು ಸರ್ವಧರ್ಮದ ಏನು ಸಮನ್ವಯ, ಆಮೇಲಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವೋ ಹಂಗೆ ನಮ್ಮ ಪ್ರವಾಸೋದ್ಯಮ ಇಲಾಖೆ ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಮುಳುಗುಂದ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರಾಚೀನ ಸ್ಮಾರಕಗಳು ವೈವಿಧ್ಯಮಯ. ಫಸ್ಟಿಗೆ ನೀವು ನೋಡಿದ್ರಿ ಶೋಭನೇಶ್ವರ ದೇವಾಲಯ. ಇಲ್ಲಿ ಬರ್ತಕ್ಕಂಥದ್ದು ಭೈರವೇಶ್ವರ ಗುಡಿ ಅಂತ ಏನು ಕರಿತೀವಿ. ಇಲ್ಲಿರ್ತಕ್ಕಂಥದ್ದು 2 ಎತ್ತರ ಅಡಿ ಅಂದರೆ 14-15 ಫೂಟು, ಅದರ ಪ್ರಭಾವಳಿ ಸಮೇತ ಸೇರಿ 15 ಫೂಟ್ ಆಗುತ್ತೆ. ಭೈರವನ ಮೂರ್ತಿ ಇರೋದು 13 ಫೂಟು. ಇಲ್ಲಿರ್ತಕ್ಕಂಥ ಭೈರವ ದೇವಸ್ಥಾನ ಮತ್ತು ವಿಗ್ರಹದ ಬಗ್ಗೆ ಪ್ರತಿಮಾಶಾಸ್ತ್ರ ಪ್ರಕಾರ ಅಂದರೆ ಐಕನಾಗ್ರಫಿ ಪ್ರಕಾರ ಡಾಕ್ಟರ್ ಸುಂದರ ಅವರು ಇದೊಂದು ವಿಶಿಷ್ಟವಾದಂಥ ವಾಸ್ತುಶಿಲ್ಪದ ಒಂದು ಶಿಲ್ಪ. ಈ ಭೈರವ ಶಿಲ್ಪ ಇಡೀ ಈ ಭಾಗದೊಳಗೆ ಕರ್ನಾಟಕ ಮತ್ತು ಭಾರತದಾದ್ಯಂತ ಎತ್ತರವಾಗಿರುವಂಥ ಶಿಲ್ಪ. ಇಲ್ಲಿರ್ತಕ್ಕಂಥ ಶಿಲ್ಪವನ್ನು ತಾವು ಗಮನಿಸಿದರೆ ಈ ಭೈರವನ ಮೂರ್ತಿ ಏನಿದೆಯಲ್ಲ ಒಂದು ವಿಶಿಷ್ಟವಾದದ್ದು. ಇದಕ್ಕೋಸ್ಕರ ಇದು ಗುಡಿನೇ ಇದೆ ಪ್ರತ್ಯೇಕ. ಆ ಭೈರವ ದೇವಾಲಯದ ಗರ್ಭಗೃಹ ಅಂತರಾಳ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಕಾಲಭೈರವ ದೇವಸ್ಥಾನ ಅಂತ ಬರೆದಿದ್ದಾರೆ. ಇಲ್ಲಿ ಒಂದು ಶೈವ ದ್ವಾರಪಾಲಕ ವಿಗ್ರಹ ಇದೆ. ಆ ಕಡೆ ಏನು ಚಾಮುಂಡಿ ಅಥವಾ ದುರ್ಗಾದೇವಿ ಅಂತೀವಿ, ಅಲ್ಲಿ ಒಂದು ದೇವಿ ಮೂರ್ತಿ ಇದೆ, ಅಲ್ಲೊಂದು ವೀರಗಲ್ಲಿದೆ. ಒಟ್ಟಾರೆ ಇಲ್ಲಿರ್ತಕ್ಕಂಥ ಅನೇಕ ಪ್ರಾಚೀನ ಸ್ಮಾರಕ ಶಿಲ್ಪ ಶಾಸನಗಳು ಸಹ ಇದಾವು. ಒಟ್ಟಾರೆ ಈ ದೇವಾಲಯ ಸಂರಕ್ಷಣೆ ಆಗಬೇಕನ್ನೋ ದೃಷ್ಟಿಯಿಂದ ಪುರಾತತ್ವ ಇಲಾಖೆಯಿಂದ ಇದಕ್ಕೇನು ಅತಿಕ್ರಮಣ ಆಗಿತ್ತು ಅಂತ ತಕ್ಷಿದ್ದೇವೆ. ಈ ದೇವಾಲಯವನ್ನು ಇಲ್ಲಿಯ ಭಕ್ತರು ಪುನರ್ ನಿರ್ಮಾಣ ಮಾಡಿ ಇದನ್ನು ದುರಸ್ತಿ ಮಾಡಿದ್ದಾರೆ. ಇಲ್ಲಿ ಅವರು ಪೂಜಾ ಪುನಸ್ಕಾರ ಮಾಡ್ತಾ ಇರೋದ್ರಿಂದ ಈ ಗುಡಿ ಒಂದು ಪ್ರಾಚೀನ ಸ್ಮಾರಕ. ದಯವಿಟ್ಟು ವೀಕ್ಷಕರೇ ಬಂದು ನೋಡಿ. ವೀಕ್ಷಕರೇ, ಇಲ್ಲಿ ಇರ್ತಕ್ಕಂಥ ಭವ್ಯವಾದಂಥ ಭೈರವನ ಮೂರ್ತಿ ಅಂತ ತಾವು ನೋಡ್ತಾ ಇದ್ದೀರಿ. ಇದು 2 ಆಳು ಅಂದರೆ ಏನು 6 ಫುಟು 7 ಫುಟ್ ಅಂತೀವಿ, ಇದರ 2 ಪಟ್ಟು ಇರುವಂಥ ಭೈರವನ ಮೂರ್ತಿ ಇದೆ. ಈ ಭೈರವನ ಮೂರ್ತಿ ಹಿಂದೆ ಒಂದು ಶಿವ ಮಕರ ತೋರಣ ಇದೆ. ಆ ಕಡೆ ಈ ಕಡೆ ಕುಬೇರರಿದ್ದಾರೆ. ಇಲ್ಲಿ ಇಬ್ಬರು ಚಾಮರಧಾರಿಣಿ ಸೇವಕಿಯರಿದ್ದಾರೆ. ತಾವು ಇಲ್ಲೇ ಇರ್ತಕ್ಕಂಥ ಶಿಲ್ಪವನ್ನು ಗಮನಿಸಿದಾಗ ಇಲ್ಲಿ ಯಾವ ರೀತಿ ಇದೆ, ಇಲ್ಲಿಗೆ ಏನು ಪೂಜಾ ಪುರಸ್ಕಾರ ಮಾಡೋದಕ್ಕೋಸ್ಕರ ಇಲ್ಲೇನು ಮಾಡಿದಾರಲ್ಲ, ಈ ಭೈರವನ ಮೂರ್ತಿ ಕೈಯೊಳಗೆ ಖಡ್ಗ ಇದೆ, ಹಿಂದೆ 2 ಕೈಯೊಳಗೆ ಏನು ತ್ರಿಶೂಲ ಮತ್ತು ಡಮರು, ಇಲ್ಲಿರ್ತಕ್ಕಂಥ ಖಡ್ಗ, ಇಲ್ಲಿರ್ತಕ್ಕಂಥ ಪ್ರಾಣಿ, ಆ ಭೈರವನ ಮೂರ್ತಿ ಭವ್ಯವಾಗಿರುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಒಟ್ಟಾರೆ ಈ ಭೈರವನ ವಿಗ್ರಹ ಇಲ್ಲಿರ್ತಕ್ಕಂಥ ಏನು ಒಂದು ಶಿಲ್ಪ ಚಾಮರಧಾರಿಣಿ ಏನು ಸೇವಕಿ ಇದ್ದಾಳ, ಈ ಭೈರವನ ಮೂರ್ತಿ ಅಪೂರ್ವವಾದದ್ದು. ಇಲ್ಲಿರ್ತಕ್ಕಂಥ 2 ಆಳು ಎತ್ತರದ ಇದ್ರ ಹಿಂದೆ ಸಹ ಏನು ಪ್ರಭಾವಳಿ ಇಲ್ಲ ಅಂದರೂ ಇದರ ಹಿಂದೆ ಒಂದು ಏನು ಕಿರೀಟ ಪ್ರಕಾರವಾಗಿದೆ. ಇದನ್ನು ತಾವು ದಯವಿಟ್ಟು ನೋಡಿದರೆ ಇದು 2 ಆಳು ಎತ್ತರ ಇದೆ ಅಂತ ಹೇಳ್ತೀವಿ. ಅಂದರೆ 2 ಪಟ್ಟು ಇದೆ. ಇಂಥ ಭವ್ಯವಾದಂಥ ಮೂರ್ತಿ ಭೈರವನ ಮೂರ್ತಿ ಇಡೀ ಇದ್ರ ಬಗ್ಗೆ ಡಾಕ್ಟರ್ ಸುಂದರ ಅವರು ಬರೆದಿದ್ದಾರೆ ಅಂತ ಹೇಳ್ತಾ, ಇದರ ಹೆಚ್ಚಿನ ಮಾಹಿತಿ ಕರ್ನಾಟಕ ವಿಶ್ವವಿದ್ಯಾಲಯದ ಕರ್ನಾಟಕ ಭಾರತಿ ಅನ್ನುವಂಥ ಪುಸ್ತಕದೊಳಗೆ ಈ ಪ್ರತಿಮೆ ಕುರಿತು, ಈ ದೇವಸ್ಥಾನ ಕುರಿತು ಬರೆದಿರುವಂಥ ಬರಹವನ್ನು ತಾವು ಗಮನಿಸಬೇಕು. ಸ್ನೇಹಿತರೆ, ಇನ್ನೊಂದು ಸಾಧಾರಣವಾಗಿ ನಾವು ವಿಜಯನಗರ ಆರ್ಕಿಟೆಕ್ಚರ್ ಏನಾದ್ರು ನೋಡಿದ್ರೆ ಹಂಪಿ ಸುತ್ತಮುತ್ತಲಿನ ಭಾಗ ಈ ಒಂದು ಯಾಳಿ ಸಿಂಹವನ್ನು ಕುದುರೆ ಸವಾರ ಓಡಿಸ್ತಾರೋ ರೀತಿ ಬಂದ ರಚನೆಗಳು ನಿಮಗೆ ಹಂಪಿ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಕಟ್ಟಿದಂಥ ಅನೇಕ ಗುಡಿಗಳಲ್ಲಿ ಕಂಡುಬರುತ್ತೆ. ಇನ್ನು ಆ ಒಂದು ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದವರು ಈ ಕುದುರೆ ಅಂದರೆ ಯಾಳಿಯನ್ನು ಒಬ್ಬ ಸವಾರ ಓಡಿಸ್ತಾ ಇರೋ ರೀತಿ ಕಲ್ಪನೆ ಅವ್ರಿಗೆ ಯಾವ ರೀತಿ ಬಂದಿತ್ತು ಅಂದರೆ ಅದು ಕೂಡ ಕಲ್ಯಾಣದ ಚಾಲುಕ್ಯರ ಒಂದು ವಾಸ್ತುಶೈಲಿಯಿಂದಲೇ ಬಂದಿತ್ತು ಅನ್ನೋದು ಈ ಒಂದು ಶಿಲ್ಪದಿಂದ ನಮಗೆ ತಿಳಿಯುತ್ತೆ. ಕರ್ನಾಟಕ ವೀರರ ಭೂಮಿ. 10 ಕನ್ನಡದ ಸಾಮ್ರಾಜ್ಯಗಳನ್ನು ಸೃಷ್ಟಿಸುವಲ್ಲಿ ನಮ್ಮ ನಾಡಿನ ವೀರರ ಪಾತ್ರ ಬಹುದೊಡ್ಡದು. ಭಾರತದಲ್ಲಿ ಸಿಕ್ಕ ಸಿಂಹಪಾಲು ವೀರಗಲ್ಲುಗಳನ್ನು ಹಾಕಿಸಿದ್ದು ಕನ್ನಡದ ಅರಸುಮನೆತನಗಳಿಂದ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೆ ಹೆಮ್ಮೆಯ ಸಂಗತಿ. ಹಾಗೆ ಈ ಟಿ ಶರ್ಟ್ನಲ್ಲಿ ಕಂಡುಬರುವ ವೀರ ಒಬ್ಬ ಕಾಲ್ಪನಿಕ ವ್ಯಕ್ತಿಯಾಗಿರದೆ ಹಿಂದೆ ಸೆವುಣರು ಹಾಗೂ ಹೊಯ್ಸಳರಿಗೆ ಆದ ಕಾದಾಟದಲ್ಲಿ ಇಂದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ
ನಾಡಿಗಾಗಿ ಆದ ಹೋರಾಟದಲ್ಲಿ ಮಡಿದು ಇಂದಿನ ಕೇದಾರೇಶ್ವರ ಗುಡಿಯಲ್ಲಿನ ವೀರಗಲ್ಲಿನಲ್ಲಿ ಅಜರಾಮರನಾಗಿದ್ದಾನೆ ಹಾಗೂ ನಾಡಿನ ವೀರ ಪರಂಪರೆಗೆ ಸಾಕ್ಷಿಯಾಗಿ ನಿಂತಿದ್ದಾನೆ. ಕನ್ನಡಿಗರನ್ನು ಕೆಣಕಿ ಉಳಿದವರಿಲ್ಲ ಎನ್ನುವ ಅಡಿಬರಹದೊಂದಿಗೆ ಮೂಡಿಬಂದ ಈ ವಿನ್ಯಾಸ ಅಖಂಡ ಕರ್ನಾಟಕದ ಎಲ್ಲಾ ಕನ್ನಡಿಗರಿಗೆ ತಮ್ಮ ವೀರ ಪರಂಪರೆಯನ್ನು ಮತ್ತೊಮ್ಮೆ ನೆನಪಿಸುವ ಸಲುವಾಗಿ ಮಾಡಲಾಗಿದೆ. ನಾಡು ನುಡಿಯ ಇತಿಹಾಸ ಸಂಸ್ಕೃತಿಯನ್ನು ಎತ್ತಿಡಿಯುವ ಇಂಥ ಟೀ ಶರ್ಟ್ ಅನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ